ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಒಂದು ಕಡೆ ದೊಂಬರಾಟಗಳು, ರಾಜಕಾರಣಿ, ಇದ್ರ ಮಧ್ಯೆ ಕಲಾ ಸರಸ್ವತಿ, ಕಲಾ ದೇವತೆ, ಎಲ್ಲೋ ಒಂದು ಕಡೆ ನಮ್ಮಂಥ ಯುವಕರುಗಳಿಗೆ, ಯುವತಿಯರಿಗೆ, ಪುಣ್ಯಾತ್ಮ ತಂದೆ ತಾಯಿಗಳಿಗೆ ಮಾದರಿಯಾದಂಥ 60-70ರ ದಶಕದಲ್ಲಿ ಏನು ನಾವು ಕಂಡಂಥ ಒಂದು ನಾಯಕಿಯ ನಟಿಗಳಲ್ಲಿ NTR, ದೊಡ್ಡ ದೊಡ್ಡ ಹಿಂದಿನ ನಮ್ಮ ರಾಜ್ಕುಮಾರ್ ಸಾರು, ಹಾಗೆ ಎಂತೆಂಥ ನಟರುಗಳು ಹಿಂದಿಗಳಲ್ಲಿ ಎಲ್ಲ ಏನು ಸುನೀಲ್ ದತ್ತು, ಎಂತೆಂಥ ನಾಯಕ ನಟರುಗಳ ಜೊತೆ ಅಭಿನಯಿಸುವಂಥ ನಮ್ಮ ಸರಸ್ವತಿ ಇವತ್ತು ಎಲ್ಲೋ ಒಂದು ಕಡೆ 87 ವರ್ಷ ಆದಮೇಲೆ ಎಲ್ಲೋ ಒಂದು ಕಡೆ ನಮ್ಮನ್ನು ಅಗಲಿದ್ದಾರೆ. ಎಲ್ಲೋ ಒಂದು ಕಡೆ ನೋವಿನ ಸಂಗತಿ. ಅವರು ಅಭಿನಯಿಸಿದಂಥ ಕಿತ್ತೂರು ರಾಣಿ ಚೆನ್ನಮ್ಮ, ಮಲ್ಲಮ್ಮನ ಪವಾಡ, ಎಂತೆಂಥ ಚಿತ್ರಗಳು ನೋಡಿದ್ದೀವಿ. ಆ ಕಾಲದಲ್ಲಿ ಅವರು ಸೂಪರ್ ಸ್ಟಾರು. ಅಂಥ ಒಂದು 60-70ರ ದಶಕ ನಾವಿನ್ನೂ ಹುಟ್ಟೇ ಇರಲಿಲ್ಲ. 86ನೇ ಇಸ್ವಿಲಿ ಅವ್ರಿಗೆ ಮದುವೆ ಆಗಿದೆ. ನಾವು ಅವತ್ತು ಹುಟ್ಟೇ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಅವ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಏನು ಒಂದು ಇರುವೇನೂ ಅಲ್ಲ, ಏನೂ ಅಲ್ಲ. ಆದರೂ ಸಹ ಎಲ್ಲೋ ಒಂದು ಕಡೆ ಅಭಿಮಾನಿಯಾಗಿ ಎಲ್ಲೋ ಒಂದು ಕಡೆ ಇವತ್ತು ಬೆಳಗ್ಗೆ ಎದ್ದಂಥ ಸಂದರ್ಭದಲ್ಲಿ ಅಮ್ಮನ ಆಶೀರ್ವಾದ ಪಡ್ಕೊಳ್ಳೇಬೇಕು. ಎಲ್ಲೋ ಒಂದು ಕಡೆ ಕಲಾಸೇವೆ ಅವ್ರು ಹೆಂಗೆ ಮಾಡಿದ್ದಾರೆ, ನಮಗೆ ಅವ್ರ ಆಶೀರ್ವಾದ ಸಿಕ್ಕಿದ್ರೆ ನಾವು ಮುಂದಿನ ದಿನಗಳಲ್ಲಿ ಕಲಾಸೇವೆ ಮಾಡ್ಬೋದು ಅಂತೇಳಿ, ಅವ್ರ ಆಶೀರ್ವಾದ ಪಡೀಲೇಬೇಕು ಅಂತೇಳಿ ಚನ್ನಪಟ್ಟಣ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಏನು ನಮ್ಮ ಒಂದು ದಸವಾರ ಗ್ರಾಮಕ್ಕೆ ಬಂದು ಎಲ್ಲ ಬಸ್ ಹತ್ತಿ ಅಲ್ಲಿಂದ ಸುಮಾರು ಒಂದು 500 ಮೀಟ್ರ್ ಅವ್ರ ಮನೆಯಿಂದ ಅಲ್ಲಿ ಒಂದು ಕಲಾವಿದನ ಒಂದು ಇದು ನೋಡಿದೆ. ಅವರ ಒಂದು ಏನು ಗೋವಿಂದ ಅವರ ಏನು ಆ ಒಂದು ಕಲಾ ಒಂದು ಸರಸ್ವತಿ ಅವರ ಗೋಡೆ ಮೇಲೆ ಏನು ಅವರ ಒಂದು ವೈಭವೀಕರಣ ಮಾಡಿದ್ರು. ಯಾವ ಮಾಧ್ಯಮವೂ ಸಹ ವೈಭವೀಕರಣ ಮಾಡಲಿಲ್ಲ. ಆದರೂ ಸಹ ನಾನು ಕೂತ್ಕೊಂಡು ಅವ್ರು ಆ್ಯಡ್ಸಪ್ ಹೇಳಿ ಅವರ ಮನೆ ಮುಂದ್ಗಡೆ ಬಂದೆ. ಮತ್ತು ಸಮಾಧಿ ಹತ್ರ ಬಂದಂಥ ಸಂದರ್ಭದಲ್ಲಿ ಗೋವಿಂದ ಅವರು ಸಿಕ್ಕಿದ್ರು. ಅಮ್ಮನ ಆಶೀರ್ವಾದ ಪಡ್ಕೊಂಡು ಕಣ್ಣಲ್ಲಿ ನೀರಂತ ಬಂದಂಥ ಸಂದರ್ಭದಲ್ಲಿ ಅವರು ಸಹ ಸಿಕ್ಕಿ ಅಮ್ಮನ ಬಗ್ಗೆ ಹೇಳಿದ್ರು. ಎಲ್ಲೋ ಒಂದು ಕಡೆ ನಮ್ಮಂಥ ಯುವಕರುಗಳಿಗೆ ಮತ್ತು ಇಂಥ ಕಲಾವಿದರಿಗೆ ಸ್ಫೂರ್ತಿಯಾದಂಥ ಸರೋಜಮ್ಮ ಅವರ ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲೋ ಒಂದು ಕಡೆ ರಾಜ್ಯದ ಜನತೆಗೆ ಸಂತಾಪನ ಸೂಚಿಸ್ತೀವಿ. ಮತ್ತು ಹಾಗೆಯೇ ಎಲ್ಲೋ ಒಂದು ಕಡೆ ಗೋವಿಂದವರ ಅಭಿಪ್ರಾಯನೂ ಕೇಳ್ತೀನಿ. ಮತ್ತು ಎಲ್ಲೋ ಒಂದು ಕಡೆ ಅವರ ಒಂದು ಏನು ಗೋಡೆ ಮೇಲೆ ಅವರ ಒಂದು ಕಲಾಕೃತಿ ಮಾಡಿದೆ, ಅವರ ಏನು ಕಿತ್ತೂರು ರಾಣಿ ಚೆನ್ನಮ್ಮನ ಚಿತ್ರನ ಆಕೃತಿ ಮಾಡಿದ್ದಾರೆ. ಅವರ ಈ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಎಲ್ಲವನ್ನೂ ಸಹ ಗೋಡೆ ಮೇಲೆ ಬರೆದಿದ್ದಾರೆ. ಅವ್ರ ಮನೆ ಬಿ ಸರೋಜಾದೇವಿ ನಿಲಯ ಅನ್ನೋ ಅವರ ದಸವಾರದಲ್ಲಿ ಅವರ ಮನೆ ಮುಂದೆ ಅವರ ಒಂದು ಕಿರುಪರಿಚಯ ಮತ್ತು ಅವರ ಅಭಿಮಾನವನ್ನು ನಾನಿವಾಗ ಕೇಳಿಸ್ತೀನಿ. ದಯವಿಟ್ಟು ಕೇಳಿ 2 ನಿಮಿಷ. ಎಲ್ಲರಿಗೂ ನಮಸ್ಕಾರ, ಹಾಗೆ ಬೆಳಗಿನ ಶುಭೋದಯಗಳು. ನಾನು ತೂಬಿನಕೆರೆ ಗೋವಿಂದು, ಉಚಿತ ಜಾಗೃತಿ ಚಿತ್ರಕಲಾವಿದ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ನಿನ್ನೆ ಚತುರ್ಭಾಸ ತಾರೆ, ದಕ್ಷಿಣ ಭಾರತದ ಕನ್ನಡ ಚಿತ್ರರಂಗವನ್ನು ಶ್ರೀಮಂತಗೊಳಿಸಿದಂಥ ಧೀಮಂತ ಮೇರು ನಟಿ ಬಿ ಸರೋಜಾದೇವಿಯವರ ನಿಧನದ ಸುದ್ದಿ ಕೇಳಿದ ನಾನು ನನ್ನ ಕೆಲಸಗಳನ್ನು ಬದಿಗಿಟ್ಟು ಚನ್ನಪಟ್ಟಣ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ ದಸವಾರದಲ್ಲಿ ನಾನು ಕುಂಚನಮನ ಸಲ್ಲಿಸುವ ಸಲುವಾಗಿ ಅವರ ಮನೆಯ ಹೊರಗಿನ ಕಾಂಪೌಂಡ್ ಮೇಲೆ ಸುಮಾರು 30 ಅಡಿ ಉದ್ದದ ಗೋಡೆ ಮೇಲೆ ಒಂದು ಭಿತ್ತಿಚಿತ್ರವನ್ನು, ಅವರ ಸಂಕ್ಷಿಪ್ತ ಮಾಹಿತಿಯನ್ನು ಮುಂದಿನ ತಲೆಮಾರಿಗೆ ತಿಳಿಸುವ ನಿಟ್ಟಿನಲ್ಲಿ ಹಾಗೂ ಕಲೆಯ ಅಭಿನಯದ ಪರಂಪರೆಯನ್ನು ಸಾಕಷ್ಟು ಜನರಿಗೆ ತಿಳಿಸಿಕೊಡುವ ನಿಟ್ಟಿನಲ್ಲಿ ನಾನು ಮೊನ್ನೆ ಆ ಗೋಡೆ ಬರೆಯುವುದರ ಮೂಲಕ ರಾಜ್ಯದ ಎಲ್ಲ ಜನತೆಯ ಮನಸ್ಸನ್ನು ಗೆದ್ದಿದ್ದೆ. ಹಾಗೆ ಅವರ ಅಂತಿಮ ದರ್ಶನವನ್ನು ಪಡೆದೆ. ಇವತ್ತು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪ್ರಾರ್ಥನೆಯೊಂದಿಗೆ ನನ್ನ ಕೆಲಸಕ್ಕೆ ಹೋಗುವ ಸಂದರ್ಭದಲ್ಲಿ ಏಕೋ ಒಂದು ಕಡೆ ನನ್ನ ಮನಸ್ಸಿನಲ್ಲಿ ಮತ್ತೊಂದು ಆತ್ಮಪ್ರೇರಣೆ ಮೂಡಿತು. ಅಂದರೆ ಅದು ಅಮ್ಮ ಕಲಾ ಸರಸ್ವತಿ ಸತ್ತಿಲ್ಲ, ಸಮಾಧಿ ಆಗಿಲ್ಲ. ಅವರದ್ದು ಎಲ್ಲೋ ಒಂದು ದಿವ್ಯ ಶಕ್ತಿ, ದೈವಿಕ ಶಕ್ತಿ ಮತ್ತೆ ನನ್ನನ್ನು 2 ದಿನಕ್ಕೂ ನನ್ನನ್ನು ಕರೆದುಕೊಂಡ್ಬರ್ತು. ಕಾರಣ, ಕಲಾವಿದೆಯಾಗಿ ಹುಟ್ತೀನಿ ಅಂತ ಹುಟ್ಟುವ ಯಾವ ವ್ಯಕ್ತಿಗೂ ಗೊತ್ತಿರಲ್ಲ. ಅದೇ ರೀತಿ ಆ ಒಂದು ನಟಿ ಕಲಾವಿದೆಯಾಗಿ ಪ್ರಖ್ಯಾತಿ ಆದಮೇಲೆ ಸತ್ತಂಥ ಅಂತಿಮ ದಿನದಲ್ಲಿ 1000ಕ್ಕೊಬ್ಬ ಕಲಾವಿದ ಅನ್ನುವ ಹಾಗೆ ಅಷ್ಟು 1000 ಕಲಾವಿದರಲ್ಲೂ ಒಬ್ಬ ಅವರ ಅಂತಿಮ ಪಯಣದ ಸಂಕ್ಷಿಪ್ತ ಪಾಯಣ ಬರಲಿಕ್ಕೆ ನನಗೆ ಕೊಟ್ಟಂಥ ಆ ಬರಹದ ಪುಣ್ಯ ನನಗೆ ಸಿಕ್ಕಿದೆ. ಯಾಕಂದರೆ ಆ 50ರ 70ರ ದಶಕದಲ್ಲಿ ಅವರ ನಟನೆ ಮತ್ತು ಅವರ ಬೇಡಿಕೆ, ಅವರ ಶ್ರೀಮಂತಿಕೆ, ಕಲಾ ಶ್ರೀಮಂತಿಕೆಯನ್ನು ಎಷ್ಟು ಹೊಗಳಿದರೂ ಅವರ ಮಲ್ಲಮ್ಮನ ಪವಾಡ, ಕಿತ್ತೂರು ರಾಣಿ ಚೆನ್ನಮ್ಮ, ಬಬ್ರುವಾಹನ, ಅಣ್ಣ ತಂಗಿ, ಅಮರಶಿಲ್ಪಿ ಜಕಣಾಚಾರಿ, ಇವೆಲ್ಲವೂ ನಮ್ಮ ಐತಿಹಾಸಿಕ, ಪೌರಾಣಿಕ, ಸಾಮಾಜಿಕ ಚಿತ್ರಗಳಲ್ಲಿ ನಟನೆಯ ಮೂಲಕ ಕಟ್ಟಿಕೊಟ್ಟಂಥ ಆ ಒಂದು ಕಲಾ ಪ್ರೌಢಿಮೆ, ಕಲಾ ಬೆಳವಣಿಗೆಯನ್ನು ನಾವೆಂದೂ ಮರೆಯೋಕ್ಕಾಗಲ್ಲ. ಆ ಅಭಿಮಾನಿಯಾಗಿ ನಾನು ಕೂಡ ಇಂದು ಅವರಿಗೆ ನಾನು ನಮನವನ್ನು ಸಲ್ಲಿಸಲಿಕ್ಕೆ
ಬಂದಿದ್ದೆ. ಹಾಗೆ ಇವತ್ತೇನೋ ಒಂದು ಅವರ ಆತ್ಮಶಕ್ತಿ ಎಲ್ಲೋ ನನ್ನಲ್ಲಿ ಒಂದು ಸೇರಿ ಪ್ರೇರಣೆ ಆಗಿದೆ ಅನಿಸ್ತದೆ. ಮತ್ತೆ ನನ್ನನ್ನು 2ನೇ ದಿನಕ್ಕೆ ಕರ್ಕೊಬಂದು ಅವರೇ ಕಟ್ಟಿದಂಥ ಸರ್ಕಾರಿ ಶಾಲೆಯಲ್ಲಿ ಇರುವಂಥ ಮಕ್ಕಳಿಗೆ 11 ದಿನ ಇವರ ಪುಣ್ಯ ದಿನಕ್ಕೂ 11 ಕಾರ್ಯಕ್ರಮಗಳನ್ನ ಹಾಕಬೇಕು. ಕನ್ನಡದ ಗಿಳಿ ಎನ್ನುವ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು. ಮಕ್ಕಳಿರೋ ಕಲೆಯನ್ನು ಇವರ ಹೆಸರಿನಲ್ಲಿ ಬೆಳೆಸಬೇಕು. ಮತ್ತೆ ಅದೇ ಅವರ ಮನೆಯ ಅಂಗಳದಲ್ಲಿ ಒಂದು ಅರಳಿಕಟ್ಟೆ ಇದೆ, ಅಲ್ಲಿ ಪ್ರತಿನಿತ್ಯವೂ ಮಕ್ಕಳನ್ನು ಒಂದು ಗುಂಪನ್ನು ಮಾಡಿ ಬಿ ಸರೋಜಾದೇವಿಯವರ ಕನ್ನಡದ ಗಿಳಿ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತ ಆಸೆ ಇದೆ. ನಾನು ನನ್ನ ಉಸಿರಿರುವವರೆಗೂ ಕೂಡ ಬಿ ಸರೋಜಾದೇವಿಯವರ ಕಲಾವಿದೆಯ ಹೆಸರಿನಲ್ಲಿ ದಸವಾರದ ಸರ್ಕಾರಿ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಮತ್ತು ಒಂದು ಅವ್ರಿಗೆ ಏನೆಲ್ಲ ಬೇಕಾಗಿದೆ ಕಲೆಯನ್ನು ಅವರ ಹೆಸರಿನಲ್ಲಿ ದಾರೆ ಎರಿಬೇಕು ಅಂತೇಳಿ ಅಮ್ಮನ ಒಂದು ಪ್ರೇರಣೆ ನನಗೆ ಇವತ್ತು ಆಗಿದೆ. ಏಕಾಯಿತು ಅಂತಲೂ ಗೊತ್ತಿಲ್ಲ. ಹಂಗಾಗಿ ಕಲಾ ಸರಸ್ವತಿ ಮತ್ತೊಮ್ಮೆ ನನ್ನನ್ನು ಅವರ ಹೆಸರಿನಲ್ಲಿ ಪ್ರೇರಣೆ ನೀಡುವುದರ ಜೊತೆಗೆ ಒಂದು ಒಳ್ಳೆಯ ಕೆಲಸ ಕಾರ್ಯಕ್ಕೆ ನನ್ನನ್ನು ಸಜ್ಜುಗೊಳಿಸ್ತಾ ಇದ್ದಾರೆ. ನನಗೆ ಅದಕ್ಕಿಂತ ಪುಣ್ಯ ಬೇರೊಂದಿಲ್ಲ ಅಂತ ನಾನು ಇವತ್ತು ಶಾಲೆಗೆ ಭೇಟಿ ಕೊಡ್ತಾ ಇದ್ದೀನಿ. ಅಲ್ಲಿ ಮಕ್ಕಳೆಲ್ಲ ಒಂದು ಕಡೆ ಸೇರಿಸಿ ಶಿಕ್ಷಕರ ಜೊತೆ ಮಾತನಾಡಿ ಅವ್ರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮನ ಹಾಕೋಣ. ಸರ್ಕಾರಿ ಶಾಲೆ ಉಳಿಲಿ, ಸರ್ಕಾರಿ ಶಾಲೆ ಬೆಳೀಲಿ, ಮತ್ತು ಸರ್ಕಾರಿ ಮಕ್ಕಳಿಗೆ ಉಚಿತವಾಗಿ ಚಿತ್ರಕಲೆಯನ್ನು ಹೇಳ್ಕೊಡೋಣ, ವಿನೂತನವಾದ ಕಾರ್ಯಕ್ರಮಗಳನ್ನ ಹಾಕ್ಕೊಡೋಣ, ಅವರ ಹೆಸರು ಚಿರಾಯವಾಗಿ ಉಳಿಲಿ. ದಿವಂಗತ ಬಿ ಸರೋಜಾದೇವಿಯವರು ಸತ್ತು ಸಮಾಧಿಯಾಗಿಲ್ಲ. ಅವರು ಸಾರಸ್ವತ ಕಲಾಲೋಕದಲ್ಲಿ ಅಜರಾಮವಾಗಿ ಅವ್ರಿಗಿನ್ನೂ ಚಿರಸ್ಥಾಯಿಯಾಗಿ ಮಣ್ಣಲ್ಲಿ ಮಣ್ಣಾಗಿ ಮತ್ತೆ ಅವರು ನಮಗೆ ಜ್ಯೋತಿಯಾಗಿ ಮತ್ತೊಬ್ಬರ ಒಂದು ಕಲೆಯ ಮೂಲಕ ಹೊರಹೊಮ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾನು ತೂಗುಣಿಕೆರೆ ಗೋವಿಂದ. ಇಲ್ಲ ಒಂದು ಕಡೆ ಸ್ನೇಹಿತರೆ, ನಾವು ಅಮ್ಮನ ಸಮಾಧಿ ಹತ್ರ ಬಂದಂದರೆ ತುಂಬ ನೋವಿನ ಸಂಗತಿ. ಎಂಥ ಅಭಿನಯ, ಎಂಥ ಒಂದು ಆ ಒಂದು ಕಲಾಕೌಶಲ್ಯ. ಎಲ್ಲೋ ಒಂದು ಕಡೆ ಯುವಕರುಗಳೇ ಅಪ್ಪು ಸಾರು ಕಂಡ್ರೆ ಎಷ್ಟು ಪ್ರೀತಿ. ಇಂಥ ಅಮ್ಮನವನ್ನು ಕಳ್ಕೊಂಡಿದ್ದು ಎಲ್ಲೋ ಒಂದು ಕಡೆ ನೋವಿನ ಸಂಗತಿ. ನಾನು ದಸವಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಸಮಾಧಿನ ನೋಡಿ ಕಣ್ಣು ತುಂಬ ನೀರು ಬಂದ್ಬಿಡ್ತು. ಅಂಥ ಒಂದು ಸರಸ್ವತಿ ಆಶೀರ್ವಾದ ಪಡ್ಕೊಂಡ್ರು ನಮಗೋ, ನಮ್ಮ ಮುಂದಿನ ತಲೆಮಾರು ಮಕ್ಳುಗಳಿಗೋ, ನಮ್ಮ ಎಲ್ಲೋ ಒಂದು ಕಡೆ ಮುಂದಿನ ಜನ್ರೇಷನ್ಗಳಿಗೂ ಎಲ್ಲೋ ಒಂದು ಕಡೆ ಆ ತಾಯಿ ಆಶೀರ್ವಾದ ಸಿಕ್ಕಿದ್ರೆ ಎಲ್ಲವೂ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ನಾನು ಇವತ್ತು ಸಮಾಧಿ ಹತ್ರ ಇದ್ದೀನಿ. ಎಲ್ಲೋ ಒಂದು ಕಡೆ ಅವ್ರ ಬಗ್ಗೆ ನಾವು ಹೇಳಬೇಕು ಅಂದರೆ ತುಂಬ ಚಿಕ್ಕವರು. ಅಂಥವ್ರ ಬಗ್ಗೆ, ಆ ಒಂದು ಮೇರು ನಟಿ ಬಗ್ಗೆ ಹೇಳಬೇಕು ಅಂದರೆ ತುಂಬ ಇದಿರಬೇಕು, ಪ್ರೌಢಿಮೆ ಇರಬೇಕು. ನಾನೊಬ್ಬ ಚಿಕ್ಕ ಅಭಿಮಾನಿಯಾಗಿ ವಿಡಿಯೋ ಮಾಡ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ವಂದೇ ಮಾತರಂ.